कुञ्ज विहारी जय गोपी जनवल्लभा गिरिवरधारी यशोदानन्दन व्रज जनरञ्जना यमुनातीरावनचारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 जय निताय चैतन्य जय निताय चैतन्य निताय चैतन्य जय निताय चैतन्य जय राधा माधव राधा माधव श्री राधे जय जगन्नाथ बलदेवा जय सुभद्रा जय सुदर्शना जय पंचतत्वा जय पंचतत्वा पंचतत्वा जय पंचतत्वा जय लक्ष्मी नारायण
ನರಸಿಂಹ ಜಯ ಅನಂತ ದೇವ ಪ್ರಹ್ಲಾದ ನರಸಿಂಹ ಜಯ ಅನಂತ ದೇವ जय जय प्रभुपाद 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 जय जय प्रभुपाद जय जय देवो विष्णुपाद परमहंस परिव्रजाकाचार्य अष्टोत्तर सदस्य श्रीमद अभय चरणारविंद भक्ति वेदांत स्वामी श्री प्रभुपाद की जय। जय ओम विष्णुपाद परमहंस परिव्रजाकाचार्य अष्टोत्तर सदस्य श्रीमद भक्ति सिद्धांत सरस्वती गोस्वामी महाराज श्री प्रभुपाद की जय। अनंत कोटि वैष्णव वृंद की जय। नामाचार्य श्री हरिदास ठाकुर की जय। प्रेम से कहो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्त वृंद की जय। श्री श्री राधा कृष्ण गोप गोपीनाथ श्याम कुंड राधा कुंड गिरि गोवर्धन की जय। ब्रजभूमि श्री वृंदावन धाम की जय। मायापुर श्री नवद्वीप धाम की जय। मथुरा धाम की जय। द्वारका धाम की जय। जगन्नाथपुरी धाम की जय। गंगा माई की जय। यमुना माई की जय। भक्ति देवी की जय। तुलसी महारानी की जय। समवेत गौर भक्त वृंद की जय। गौर भक्त प्रेमानंदे हरि हरि बोल। ऑल ग्लोरीज टू द असेंबल्ड डिवोटीज हरे कृष्ण। All glories to the assembled devotees, Hare Krishna. All glories to the assembled devotees, Hare Krishna. All glories to Sri Guru and Sri Gauranga. Jai Shri Prabhupada. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवतः सेवया भगवती उत्तमश्लोके भक्तिर्भवति नैष्टकी। हरि ओम तत्सत्। हरे कृष्ण। ಎಲ್ಲ ಭಕ್ತರಿಗೆ ಅನ್ನಪೂರ್ಣೇಶ್ವರಿ ನಗರ್ ಭಕ್ತಿ ಸದನ್ಗೆ ಸ್ವಾಗತ. ಸೊ ಇವತ್ತು ನಾವು ಪಾಣಿಹಟ್ಟಿ ಫೆಸ್ಟಿವಲ್ ಅದನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ಸೊ ಈ ಒಂದು ಉತ್ಸವನ ದಂಡ ಉತ್ಸವ ಅಂತ ಹೇಳ್ತಾರೆ. ದಂಡ ಉತ್ಸವ. ದಂಡ ಅಂದರೆ ಏನು? ಪನಿಷ್ಮೆಂಟ್ ಅಲ್ಲ? ಪನಿಷ್ಮೆಂಟ್ ಕನ್ನಡದಲ್ಲಿ ಅದೇನಾ? ದಂಡ ಉತ್ಸವ. ಸೊ ಅದು ಏನು ಅಂತ ಅದು ಇವತ್ತು ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ತುಂಬ ಸ್ವೀಟ್ ಪಾಸ್ಟ್ ಟೈಮ್ ಇದು, ಇದನ್ನು ನೋಡೋಣ. ಈ ಒಂದು ಈ ಉತ್ಸವ ಬಗ್ಗೆ ಮಾತಾಡಿಸಿದಾಗ ಎರಡು ರೀತಿಯಾಗಿ ನೋಡ್ಬೋದು ಅಂತ. ಒಂದು, ಇದು ಈ ಒಂದು ಉತ್ಸವದಲ್ಲಿ ಒಂದು ಗೋಸ್ವಾಮಿ ಅವರ ಒಂದು ಸಂಬಂಧವಾಗಿದ್ದ ಒಂದು ಉತ್ಸವ. ಸೊ ಹಂಗಾಗಿ ಚೈತನ್ಯ ಮಹಾಪ್ರಭುಗಳು ಗೋಸ್ವಾಮಿಗಳು ಅವರು ಇಬ್ಬರು ಒಂದು ಆರು ಗೋಸ್ವಾಮಿಗಳಿದ್ದರು. ಅವರು ಮೂಲಕವಾಗಿ ಈ ಒಂದು ಇಸ್ಕಾನ್ ಅಂತಲ್ಲ, ಈ ಒಂದು ಕೃಷ್ಣ ಪ್ರಜ್ಞೆ ಇದನ್ನು ಪ್ರಪಂಚ ಪೂರ್ತಿ ಬಳಸೋಕ್ಕೆ ಅವರೇ ಆಧಾರವಾಗಿದ್ದರು. 6 ಗೋಸ್ವಾಮೀಸ್ ಅಂತ ಹೇಳ್ತೀವಿ. ಸೊ ಅವ್ರ ಬಗ್ಗೆ ಸ್ವಲ್ಪ ಎಲ್ಲರ ಬಗ್ಗೆನೂ ಒಂದು ಚಿಕ್ಕ ಒಂದು ಇಂಟ್ರಡಕ್ಷನ್ ನೋಡಿಬಿಟ್ಟು ಆಮೇಲೆ ಇವಾಗ ನೋಡೋ ಈ ಒಂದು ಉತ್ಸವದಲ್ಲಿ ಯಾವ ಗೋಸ್ವಾಮಿ ಸಂಬಂಧ ಇದ್ದಾರೋ ಅವ್ರ ಬಗ್ಗೆ ನೋಡೋಣ. ಈ ಉತ್ಸವ ಮತ್ತು ಅವರ ಜೀವನ ಬಗ್ಗೆ ನೋಡೋಣ. ಓಕೆ. ಸೊ 1 hour ಮೇಲೆ ಆಗುತ್ತೆ, ಪರವಾಗಿಲ್ವಾ? ಮಧ್ಯಾಹ್ನಲ್ಲಿ ಅಭಿಷೇಕ, ಆಮೇಲೆ ಪ್ರಸಾದ. ಓಕೆ. ಸೊ 9:20 ನನ್ನ ನಿಲ್ಸಕ್ಕೆ ಹೇಳಿದ್ದಾರೆ. ಆಮೇಲೆ ಅಭಿಷೇಕ, ಆಮೇಲೆ ಮಿಚ್ಚ ಕಂಟಿನ್ಯೂ ಮಾಡೋಣ. ಸೊ ಎಷ್ಟು ಜನರಿಗೆ ಇಲ್ಲಿ ಚೈತನ್ಯ ಮಹಾಪ್ರಭು ಬಗ್ಗೆ ಗೊತ್ತು? ಆಲ್ಮೋಸ್ಟ್ 20 ಜನರಿಗೆ ಗೊತ್ತಾಗಿದೆ. ಗೋಸ್ವಾಮಿಗಳ ಬಗ್ಗೆ ಎಲ್ಲ ಗೋಸ್ವಾಮಿ ಹೆಸರು ಗೊತ್ತಾ? ಓಕೆ, ಇನ್ನು ಸ್ವಲ್ಪ ಜನರಿಗೆ ಕಡಿಮೆ ಆಗಿದೆ. ಸ್ವಲ್ಪ ನೋಡೋಣ. ಚೈತನ್ಯ ಮಹಾಪ್ರಭು ಈ ಸಂಕೀರ್ತನ
ಮೂಮೆಂಟ್ ಅಂತ ಹೇಳ್ತಾರಲ್ಲ, ಅದನ್ನು ಅವರು ಸ್ಥಾಪನೆ ಮಾಡೋಕ್ಕೆ ಈ 6 ಗೋಸ್ವಾಮಿ ಅವರ ಸಹಾಯದಿಂದ ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಅವರು ಯಾವುದು ಬರೆದು ಇಟ್ಟಿರಲ್ಲ, ಈ ಪ್ರಪಂಚ ಪೂರ್ತಿ ಈ ಒಂದು ಮೂಮೆಂಟನ್ನು ಬಳಸಿದ್ದಾರೆ ಚೈತನ್ಯ ಮಹಾಪ್ರಭು. ಅವರೇ ಆಧಾರ, ಆಮೇಲೆ ಪ್ರಭುಪಾದರ, ಅದು ಬೇರೆ ಸಮಾಚಾರ. ಅವರೇ ಈ ಒಂದು ಸಂಕೀರ್ತನ ಒಂದು ಮೂಮೆಂಟನ್ನು ಪ್ರಚಾರ ಮಾಡಬೇಕು ಎಂಬುದನ್ನು ಅವರೇ ಶುರು ಮಾಡಿದ್ರು. ಸೊ ಅವರು ಮಾಡಿದಾಗ ಎಷ್ಟು ಅವರು ಗ್ರಂಥಗಳು ಬರೆದಿದ್ದಾರೆ ಅಂದರೆ ಅವರು ಒಂದು ಕೂಡ ಬರೆದಿಲ್ಲ. ಒಂದೇ ಒಂದು ಗ್ರಂಥ ಅಂತ ಹೇಳಂಗಿಲ್ಲ, ಒಂದು ಶಿಕ್ಷಾಷ್ಟಕಂ ಅಂತ ಒಂದು ಬರೆದಿದ್ದಾರೆ. ಅದು ಬಿಟ್ಟರೆ ಅವ್ರು ಯಾವುದೂ ಬರೆದಿಲ್ಲ. ಆವಾಗ ಇದು 520-30 ವರ್ಷ ಹಿಂದೆ ಅವರು ಇದನ್ನು ಇದು ಮಾಡಿದಾಗ ಹೆಂಗೆ ಇದು ಇಷ್ಟು ವರ್ಷ ಬಂದಿದೆ, ಇನ್ನೊಂದು 10,000 ವರ್ಷ ಇದು ಇರುತ್ತೆ ಅಂತ ಹೇಳಿದ್ರೆ, ಅವರು ಈ ಒಂದು ಈ ಒಂದು ಸಂದೇಶನ ಈ 6 ಗೋಸ್ವಾಮಿಗಳು ಮೂಲಕವಾಗಿ ಕೊಡಬೇಕು ಎಂಬುದು ಅವ್ರ ಇಚ್ಛೆ. ಸೊ ಈಗ ಗೋಸ್ವಾಮಿ ಇಲ್ಲದೆ ಇದ್ರೆ ನಮಗೆ ಯಾವುದೂ ಅರ್ಥ ಆಗಿಲ್ಲ, ಪ್ರಭುಪಾದಿಲ್ಲ. ಗೋಸ್ವಾಮಿಗಳು ಇದ್ದಿದ್ದಂದ್ರೆ ಪ್ರಭುಪಾದಿಲ್ಲ. ಸೊ ನಾವೆಲ್ಲ ಪ್ರಭುಪಾದರನ್ನ ಮೂಲಕವಾಗಿ ಇಟ್ಕೊಂಡು ನಾವು ಪ್ರಭುಪಾದ ಇಲ್ಲದ್ರೆ ನಮಗೆ ಇಲ್ಲ ಅಂತ ಹೇಳ್ತೀವಿ. ಬಟ್ ಪ್ರಭುಪಾದೇ ಇವ್ರು ಇದ್ದೇ ಇದ್ರೆ ಇಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಗೋಸ್ವಾಮೀಸ್ ಅವರು ಈ ಚೈತನ್ಯ ಮಹಾಪ್ರಭು ಏನು ಒಂದು ಸಂದೇಶ ಕೊಟ್ಟಿದ್ರೋ ಅದನ್ನ ಎಲ್ಲ ಇವರು ಈ 6 ಗೋಸ್ವಾಮಿ ಬೇರೆ ಬೇರೆ ಗ್ರಂಥಗಳಲ್ಲಿ ಅವರು ಬರೆದಿದ್ದರು. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಪ್ರಭುಪಾದರು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಸೊ ನಾವು ಇವ್ರನ್ನ ತಿಳ್ಕೊಳ್ದೇ ಇದ್ರೆ ನಾವು ಸೂಪರ್ಫಿಷಿಯಲ್ ಆಗಿ ಅಂತ ಹೇಳೋದ್ರೆ ನೀರಿನಲ್ಲಿ ಮೇಲಾಗ ಇರೋ ಥರ ನಾವು ಅರ್ಥ ಆಗುತ್ತೆ. ಡೀಪ್ ಡೈವ್ ಮಾಡೋಕ್ಕೆ ನಮ್ಗೆ ಆಗಲ್ಲ ಭಕ್ತಿನಲ್ಲಿ. ಸೊ ಅದನ್ನು ನಾವು ಸ್ವಲ್ಪ ತಿಳ್ಕೊಂಡ್ರೆ ಟ್ರೈ ಮಾಡೋಣ. ಹಂಗಂದ್ರೆ ಇವತ್ತು ನಾವು ಮಾತಾಡ್ಸೋದು ತುಂಬ ಅಂದರೆ ತುಂಬ ಒಂದು ಧೂಳಿ, ಬಟ್ ಅದು ಸಮುದ್ರ ಅವರ ಜೀವನ. ಸೊ ನಾವು ಅದರಿಂದ ಓಕೆ, ನಾವು ಇವಾಗ ಅವ್ರ ಬಗ್ಗೆ ಕೂಡ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಮನೆ ಹೋಗಿ ನೀವು ಓದಕ್ಕೆ ಶುರು ಮಾಡ್ಬೋದು. ಚೈತನ್ಯ ಚರಿತಾಮೃತ ಇದೆ, ಇನ್ನೂ ಎಷ್ಟೋ ಗ್ರಂಥಗಳಿದೆ, ಅವ್ರ ಬಗ್ಗೆ ನಾವು ತಿಳ್ಕೊಬೋದು. ಸೊ ಇವಾಗ ಈ ಚೈತನ್ಯ ಮಹಾಪ್ರಭು ಜೀವನದಲ್ಲಿ ಯಾವ ಸ್ಟೇಜ್ನಲ್ಲಿ ಯಾವ್ಯಾವ ಗೋಸ್ವಾಮಿ ಬಂದರು ಅಂತ ನಾವು ಒಂದು ಲೆಕ್ಕ ಮಾಡಿಕೊಂಡು ಆಮೇಲೆ ಒಂದು ಗೋಸ್ವಾಮಿ ಬಗ್ಗೆ ನೋಡೋಣ. ಸೊ ಚೈತನ್ಯ ಮಹಾಪ್ರಭು 1486 ಇವಾಗ ನಡೆಯೋದು 2025, ಹಂಗಂದ್ರೆ ಎಷ್ಟು ವರ್ಷ ಹಿಂದೆ ಆಗಿರುತ್ತೆ. 1486 ಆವಾಗ ಈ ಮೂಮೆಂಟ್ ಶುರು ಆಗಿತ್ತು. ಸೊ 1486ನಲ್ಲಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ರು. ಅವರು ಅವತರಿಸಿ ಈ ಒಂದು ಮೂಮೆಂಟನ್ನು ಶುರು ಮಾಡೋಕ್ಕೆ ಇದ್ದಾಗ ಅವರು ಮುಂಚೆ ಫಸ್ಟ್ ಒಂದು ಇದು ನಾವು ಈ ಮೂಮೆಂಟ್ನ ಏನಂತ ಹೇಳ್ತೀವಿ, ನಾವು ಸಂಕೀರ್ತನ ಮೂಮೆಂಟ್ ಅಂತ ಹೇಳ್ತೀವಿ. ಹೆಂಗೆಂದರೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು, ಜಪ ಮಾಡೋದು, ಡ್ಯಾನ್ಸ್ ಆಡೋದು, ಪ್ರಸಾದ ಸ್ವೀಕಾರ ಮಾಡೋದು, ಇದನ್ನೇ ಮಾಡ್ತಾ ಇದ್ದೀವಿ ಅಲ್ಲ. ಇದು ಏನಪ್ಪ ಸುಮ್ಮನೆ ಬರೀ ಹರೇ ಕೃಷ್ಣ ಆಮೇಲೆ ಬರೀ ಡ್ಯಾನ್ಸ್, ಏನು ನಿಮಗೆಲ್ಲ ಜ್ಞಾನನೇ ಇಲ್ವಾ ಅಲ್ಲ? ಕೆಲವರು ಹಂಗೆ ಹೇಳ್ತಾರೆ, ನಿಮಗೆ ಬೇರೆ ಯಾವುದು ಗೊತ್ತಿಲ್ವಾ? ಯಾವ ಹೇಳಿದ್ರೆ ಸುಮ್ಮನೆ ಹರೇ ಕೃಷ್ಣ ಹೇಳ್ತೀರಾ, ಬೇರೆ ಯಾವುದು ಹೇಳಲ್ಲ ಅಂತ ಹೇಳ್ಬಿಟ್ಟು. ಸೊ ಚೈತನ್ಯ ಮಹಾಪ್ರಭುಗಳು ಹಿಂಗೆಲ್ಲ ಜನರು ಮಾತಾಡ್ತಾರ ಆಮೇಲೆ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ಮುಂಚೆ ತುಂಬ ಜ್ಞಾನಿಯಾಗಿ ಇದ್ದು ತೋರಿಸಿದ್ರು. ಅವರು ಅಂದರೆ ಅವರು ಇರೋ ಎಲ್ಲ ಫೀಲ್ಡ್ನಲ್ಲಿನೇ ಎಕ್ಸ್ಪರ್ಟ್. 15-16 ವರ್ಷದಲ್ಲಿ ಒಂದು ಕಾಲೇಜೇ ಅವರೇ ಚೇರ್ಮನ್ ಆಗಿ ಶುರು ಮಾಡಿದ್ರು. ಹಂಗಿದ್ರೆ ಕಾಲೇಜ್ ಅಂದರೆ ಇವಾಗ ಇರೋ ಥರ ಕಾಲೇಜ್ ಅಲ್ಲ, ಆಧ್ಯಾತ್ಮಿಕ ಕಾಲೇಜ್. ಅಂದರೆ ವೇದಗಳು ಏನೇನು ಇತಿಹಾಸಗಳು ಏನೇನಿದೆಯೋ ಅದನ್ನೆಲ್ಲ ಇದು ಮಾಡೋದು ಶುರು ಮಾಡಿದ್ರು. ಅವ್ರಿಗೆ ಇರೋ ಜ್ಞಾನ ಏನು, ಲಾಜಿಕ್ ಏನಿದ್ರೆ ಆ ಜ್ಞಾನ ಯಾರಿಗೇನಿಲ್ಲ. ಅವರ ಗೆಲ್ಲಕ್ಕೆ ಯಾರಿಗೇನ ಆಗ್ತಾ ಇಲ್ಲ. ಈ ಇಡೀ ಭಾರತ ವರ್ಷದಲ್ಲಿ ಎಷ್ಟೆಷ್ಟೋ ಜ್ಞಾನಿಗಳಿದ್ರು. ಅವೆಲ್ಲ ಹೆಂಗಂದ್ರೆ ದಿಗ್ವಿಜಯ್ ಅಂತ ಹೇಳ್ತಾರೆ. ಈಗ ನೀವು ಹೋಗಿ ಒಂದು ಕಡೆ ಪ್ರವಚನ ಕೊಟ್ಟು ನೀವು ಇದು ಮಾಡ್ತೀರಾ, ಅವ್ರು ಏನೋ ಪ್ರಶ್ನೆಗಳು ಕೇಳ್ತಾರೆ. ಹಂಗೆ ಆಗಿದಾಗ ಅದನ್ನು ಡಿಬೇಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅದನ್ನು ಏನು ಹೇಳ್ತಾರೆ ಕನ್ನಡದಲ್ಲಿ? ವಾದ ವಿವಾದ, ಚರ್ಚೆ. ಆ ಚರ್ಚೆನಲ್ಲಿ ಯಾರು ಗೆಲ್ತಾರೋ ಮಿಕ್ಕಿರೋರು ಅವ್ರಿಗೆ ಶರಣಾಗತಿ ಆಗ್ಬೇಕು. ಆಮೇಲೆ ಅವ್ರು ಹೇಳೋದನ್ನ ಇವ್ರು ಕೇಳಬೇಕು, ಅವ್ರನ್ನ ಗುರುವಾಗಿ ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇರ್ಬೇಕು. ಇದೆಲ್ಲ ನಡೀತಾ ಇರುತ್ತೆ. ಸೊ ಹಂಗಾಗಿ ಪ್ರಪಂಚ ಪೂರ್ತಿ ಅಟ್ಲೀಸ್ಟ್ ಭಾರತ ವರ್ಷದಲ್ಲಿ ಇದೆಲ್ಲ ನಡೀತಾ ಇತ್ತು. ಅವರನ್ನ ಗೆಲ್ಲಕ್ಕೆ ಯಾರು ಇದ್ದಿಲ್ಲ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ದಿಗ್ವಿಜಯಗಳೆಲ್ಲ ಅವ್ರ ಜೊತೆ. ಬೆನಾರಸ್ ಗೊತ್ತಲ್ವಾ? ಬೆನಾರಸ್ ತುಂಬ ನಾಲೆಡ್ಜ್ ಅಂತ ಹೇಳ್ತಾವಲ್ಲ, ಆಧ್ಯಾತ್ಮಿಕ ನಾಲೆಡ್ಜ್ಗೆ ಅಲ್ಲಿ ಜಾಸ್ತಿ ಜನ, ಅಷ್ಟು ವಿದ್ವಂತರಲ್ಲ ಅಲ್ಲಿ ಇದ್ರಂತ.
ಅಲ್ಲೆಲ್ಲ ಹೋಗಿ ಅವರು ಎಲ್ಲರನ್ನೂ ಗೆದ್ದಿದ್ದಾರೆ. ಸೊ ಇನಿಷಿಯಲಿ ಅವ್ರು ಶುರು ಮಾಡಿದ್ದು ಈ ಥರ ಒಂದು ಜ್ಞಾನ ಅದ್ರ ಬಗ್ಗೆ ಇದು ಮಾಡಿ, ಆವಾಗ ಏನು ಅವರು ಆ ಥರ ಮಾಡಿಬಿಟ್ಟು ಆಮೇಲೆ ಈ ಸಂಕೀರ್ತನಕ್ಕೆ ಬಂದಾಗ ಏನು ಗೊತ್ತಾಗಬೇಕು, ಆ ಜ್ಞಾನದಿಂದ ಇದು ಜಾಸ್ತಿ. ಇವಾಗ ಇದು ಮಾಡಿದಾಗ ಅವರು ಜ್ಞಾನಿ, ಅವರೇ ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದನ್ನೇ ಕರೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಹಂಗಾಗಿ ಅವರು ಮಾಡ್ತಾ ಇದ್ರು. ಆವಾಗ ಅವರು ಫಸ್ಟ್ ಒಂದ್ಸಲ ಶಾಂತಿಪುರ್ ಅಂತ ಒಂದು ಜಾಗ, ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಫಸ್ಟ್ ಅವರು ಸನ್ಯಾಸ ಆಗಿದ ಮೇಲೆ ವೃಂದಾವನಕ್ಕೆ ಹೋಗಬೇಕು ಅಂತ ಅವ್ರ ಇಚ್ಛೆ. ಆ ವೃಂದಾವನಕ್ಕೆ ಹೋಗಬೇಕು ಅಂತ ಇದ್ದಾಗ ನಿತ್ಯಾನಂದ ಪ್ರಭುಗಳು ಅವರನ್ನು ಟ್ರಿಕ್ ಮಾಡಿಬಿಟ್ಟು ಬೇರೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಆವಾಗ ಹಂಗೆ ಅವರು ಶಾಂತಿಪುರ್ ಅಂತ ಒಂದು ಕಡೆ ಬಂದಿದ್ರು. ಆ ಶಾಂತಿಪುರ್ ಬಂದಾಗ ಅಲ್ಲಿ ಒಂದು ಗೋಸ್ವಾಮಿನೇ ಭೇಟಿಯಾಗಿದ್ರು. ಆ ಗೋಸ್ವಾಮಿನೇ ಇವತ್ತು ನಮ್ಮ ಹೀರೋ. ಸೊ ಅವ್ರ ಹೆಸರೇನು? ರಘುನಾಥ್ ದಾಸ್ ಗೋಸ್ವಾಮಿ. ಆವಾಗ ಅವ್ರಿಗೆ 15 ವಯಸ್ಸು. 15 ವಯಸ್ಸಿನಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಿದ್ರು. ಆವಾಗ ಅವರು ಇಬ್ಬರು ಒಂದು ಈ ಗೋಸ್ವಾಮಿಗಳೆಲ್ಲ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು, ಅವರು ನಮ್ಮ ಥರ ಸಾಧಾರಣ ವ್ಯಕ್ತಿಗಳ ಇಲ್ಲ, ವಿದುರ ಮಾಧವ್ ಥರ ಒಂದು ವ್ಯಕ್ತಿ ಇಲ್ಲ, ಪ್ರಭುಗಳ ಥರ ಒಂದು ವ್ಯಕ್ತಿ ಅಂತ ನಾವು ಯೋಚನೆ ಮಾಡೋಂಗೆಲ್ಲ. ಅವರೆಲ್ಲ ಚೈತನ್ಯ ಮಹಾಪ್ರಭು ಭಗವಂತ ಕೃಷ್ಣನೇ, ಸ್ವಯಂ ಕೃಷ್ಣ. ಆವಾಗ ಚೈತನ್ಯ ಮಹಾಪ್ರಭುಗಳು ಅಲ್ಲಿಂದ ಬಂದಾಗ, ಆಧ್ಯಾತ್ಮಿಕ ಲೋಕದಲ್ಲಿದ್ದು ಗೋಲೋಕ ವೃಂದವನಲ್ಲಿದ್ದು ಬಂದಾಗ ಅವ್ರ ಜೊತೆ ಅವರ ಎಲ್ಲ ಅದೇನು ಹೇಳೋದು ಅಸೋಸಿಯೇಷನ್ ಅಂತ ಹೇಳ್ತೀವಲ್ಲ, ಅವರೆಲ್ಲ ಜೊತೆ ಬರ್ತಾರೆ. ಸೊ ಹಂಗಾಗಿ ಈ ಒಂದು ಗೋಸ್ವಾಮಿ ಅಂತ ಹೇಳೋ ಎಲ್ಲ ಗೋಸ್ವಾಮಿಗಳನ್ನು ಮಂಜರಿ ಅಂತ ಹೇಳ್ತೀವಿ. ಮಂಜರಿ ಅಂತ ಹೇಳಿದ್ರೆ ರಾಧಾರಾಣಿನೇ ಕ್ಲೋಸ್ ಆಗಿ ಹೆಲ್ಪ್ ಮಾಡೋ ಸಖಿಗಳು. ಅವರೆಲ್ಲ ಅವತಾರ ಮಾಡಿಕೊಂಡು ಇಲ್ಲಿ ಚೈತನ್ಯ ಮಹಾಪ್ರಭು ಬಂದಾಗ ಅವ್ರಿಗೆ ಇಲ್ಲಿ ಸಹಾಯ ಮಾಡಿಕೊಡ್ತಾರೆ. ಅವರೆಲ್ಲ ಬಂದಿದ್ರು. ಸೊ ಹಂಗಾಗಿ 15 ವಯಸ್ಸು ಅಂತ ಇದ್ದಾರೇನೋ ಅವರು ನಿರಂತರವಾಗಿ ಅದೇನು ಹೇಳೋದು ನಾವು ನಿತ್ಯ ಸಿದ್ಧ ಅಂತ ಹೇಳ್ತೀವಿ. ಅವರೆಲ್ಲ ನಮ್ಮನ್ನೆಲ್ಲ ಬದ್ಧ ಸಿದ್ಧ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಬದ್ಧಪಟ್ಟಿದ್ದೀವಿ, ಏನೋ ಒಂದು ಅರ್ಧ ಗಂಟೆ ಇಲ್ಲಿ ಸದನ್ ಬಂದಾಗ ಸ್ವಲ್ಪ ನಾವು ರಿಲೀಸ್ ಆಗ್ತೀವಿ ಆ ಬದ್ಧಲ್ಲಿದ್ದ, ಮತ್ತೆ ಕಟ್ಟಾಕೋದು ನಮ್ಮನ್ನು, ಮುಕ್ಕೋಣಗಳು ಎಲ್ಲ ನಮ್ಮನ್ನು ಕಟ್ಟಿ ಹಾಕ್ಬಿಡುತ್ತೆ. ಇಲ್ಲಿ ಬಂದಾಗ ಸ್ವಲ್ಪ ರಿಲೀಸ್ ಮಾಡಿಬಿಡ್ತಾರೆ. ಆಮೇಲೆ ಅದೇ ಥರ ಆಧ್ಯಾತ್ಮಿಕ ಜೀವನ ನಾವು ಬಳಸ್ತಾ ನಾವು ಆ ರೀತಿಯಲ್ಲಿ ಇರ್ತೀವಿ. ಇಲ್ಲಾಂದರೆ ಬಟ್ ಇವರೆಲ್ಲ 24/7 ಆ ರೀತಿಯಲ್ಲಿ ಇರ್ತಾರೆ. ಸೊ ಅವರು 15 ವಯಸ್ಸು ಇದ್ದಾಗ ಅವ್ರಿಗೆ ಭಗವಂತನ ಮೇಲೆ ಒಂದು ಭಗವಂತನ ಹತ್ರ ಹೋಗಿ ಶರಣಾಗತಿ ಆಗ್ಬಿಡ್ಬೇಕು ಅಂತ ಅವ್ರಿಗೆ ಇಚ್ಛೆ. ಯಾಕೆ ಅದು ಇವರು ಈ ಗೋಸ್ವಾಮಿ ಸಾಧಾರಣ ವ್ಯಕ್ತಿ ಅಲ್ಲ, ಅಂದ್ರೆ ಆಧ್ಯಾತ್ಮಿಕ ರೀತಿಯಲ್ಲಿ ಭೌತಿಕ ರೀತಿಯಾಗಿ ಕೂಡ ಅವರು ಒಂದು ಬಿಲಿಯನರ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಬಿಲಿಯನರ್ ಅಂತ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಸೌಕಾರರು ಅಂತ ಹೇಳ್ತೀವಿ. ಸೌಕಾರರು ಅಂದ್ರೆ ಸಾಧಾರಣ ಸೌಕಾರರಲ್ಲ, ಲಕ್ಷ ಅಲ್ಲ, ಕೋಟಿಪತಿಗಳು ಅವರು. ಆವಾಗ ಟೈಮ್ನಲ್ಲಿ ಕೋಟಿ, ಇವಾಗಂದ್ರೆ ಅದು ಇನ್ನೆಷ್ಟು ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಅದನ್ನ ಹೇಳ್ತೀನಿ ಲೆಕ್ಕ ಅದು ಆಮೇಲೆ. ಆ ಥರ ಇರೋ ಒಂದು ಫ್ಯಾಮಿಲಿನಲ್ಲಿ ಅವ್ರಿಗೆ ಜನನ ಆಗಿತ್ತು. ಸೊ ಅವರು 15 ವಯಸ್ಸಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಭೇಟಿ ಆಗಬೇಕು ಅಂತ ಬಂದಿದ್ರು. ಒಂದು 6 ದಿವಸ ಅವ್ರಿಗೆ ಭೇಟಿ ಆಗಿದ್ರು. ಚಿಕ್ಕ ಹುಡುಗನಾಗಿದ್ದಾಗ ಚೈತನ್ಯ ಮಹಾಪ್ರಭುಗಳ ಹತ್ರ ನಿಮ್ಮ ಜೊತೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಎಲ್ಲ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಬೇಡಪ್ಪ ನೀನು ಮನೆ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು. ಮತ್ತೆ ವಾಪಸ್ ಇವಾಗ ಬೇಡ, ನಿಮಗೆ ಟೈಮ್ ಇವಾಗ ಇಲ್ಲ, ಆಮೇಲೆ ಬಾ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಸೊ ಆಮೇಲೆ ಚೈತನ್ಯ ಮಹಾಪ್ರಭುಗಳು ಇದು ಹೋಗ್ತಿದ್ದಾರೆ, ದಕ್ಷಿಣ ಭಾರತ ಯಾತ್ರಾ ಬರ್ತಿದ್ದಾರೆ. ಬಂದಾಗ ಇಲ್ಲಿ ಶ್ರೀರಂಗಂ, ಕರ್ನಾಟಕ ಎಲ್ಲ ಬಂದಿದ್ದಾರೆ. ಶ್ರೀರಂಗಂ ಎಲ್ಲ ನೋಡ್ಬಿಟ್ಟು ಹಂಗ ಬಂದಾಗ ಆವಾಗ ಅವ್ರಿಗೆ ಇಬ್ಬರು ಭೇಟಿಯಾಗಿತ್ತು. ರಘುನಾಥ್ ದಾಸ್ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ, ಇಬ್ಬರು ಬ್ರದರ್ಸ್, ಅಂದರೆ ಅಣ್ಣ ತಮ್ಮಂದರು. ರೂಪ ಗೋಸ್ವಾಮಿ ಆ್ಯಂಡ್ ಸನಾತನ ಗೋಸ್ವಾಮಿ ಅವರಿಬ್ಬರು ಅಣ್ಣ ತಮ್ಮಂದರು. ಅವರನ್ನು ಭೇಟಿಯಾಗಿದ್ರು. ಅವರಿಬ್ಬರು ಕೂಡ ಸಾಧಾರಣ ವ್ಯಕ್ತಿ ಅಲ್ಲ. ಇಬ್ಬರು ಆವಾಗ ಮುಸ್ಲಿಂ ರಾಜ್ಯ ನಡೀತಾ ಇತ್ತು. ಅಲ್ಲಿ ಇರೋ ದೊಡ್ಡ ರಾಜ, ಅವನ ಮಂತ್ರಿ, ಚೀಫ್ ಮಿನಿಸ್ಟರ್ ಆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಫೈನಾನ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವರಿಬ್ಬರು ಬ್ರಾಹ್ಮಣರು, ಬಟ್ ಕೆಲಸ ಮಾಡಿದ್ದು ಮುಸ್ಲಿಮ್ಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ನಾಮಕರಣ ಮಾಡಿಬಿಟ್ಟಿದ್ದಾರೆ ಮುಸ್ಲಿಂ ಹೆಸರು.
ಏನೋ ಕಬೀರ್ ಏನೇನೋ ಹೆಸರು, ನಮ್ಗೆ ಹೆಸರುಗಳೆಲ್ಲ ಜ್ಞಾಪಕಲ್ಲ ಅಂತ ನಿಮಗೆಲ್ಲ ಗೊತ್ತು. ಏನು ಹೆಸರು ಎನಿಬಡಿ ರಿಮೆಂಬರ್? ಸಾಕರ್ ಮಾಲಿಕ್ ಕಬೀರ್ ಕಾಸ್, ಸಾಕರ್ ಮಾಲಿಕ್ ಕಬೀರ್ ಕಾಸ್ ಅಂತ ಅವ್ರಿಗೆ ಇನಿಸಿಯೇಷನ್ ಕೊಟ್ಬಿಟ್ಟಿದ್ದಾರೆ ಬ್ರಾಹ್ಮಣರಿಗೆ. ಸೊ ಹಂಗಾಗಿ ಇವರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು. ಸೊ ಬಟ್ ಅವ್ರಿಗೆ ಗೊತ್ತಿರೋ ಭಾಷೆಗಳೇ ತಿಳಿದೇ ಭಾಷೆಗಳೇ ಇಲ್ಲ. ಪರ್ಷಿಯಾಲಿಂದ ಕನ್ನಡದಲ್ಲಿಂದ ಏನೇನು ಅವರೆಲ್ಲ ಕರ್ನಾಟಕದವರು, ಅವರಿಬ್ಬರು ಕರ್ನಾಟಕದವರು. ಸೊ ನಮಗೆಲ್ಲ ಹೆಮ್ಮೆ ಇರಬೇಕು. ಈ 2 ಗೋಸ್ವಾಮಿ ನಮ್ಮವರು, ಕರ್ನಾಟಕ ಸೈಡ್ನಲ್ಲಿದ್ದು. ಸೊ ಅವರು ಎಲ್ಲ ವಿದ್ವತ್ನಿಂದ ಅವರು ತುಂಬ ಗಟ್ಟಿ ಇಬ್ಬರು. ಅವ್ರಿಗೆ ಭೌತಿಕ ಜ್ಞಾನ, ಆಧ್ಯಾತ್ಮಿಕದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದಾರೆ ಅವರು. ಸೊ ಬ್ಯಾಲೆನ್ಸ್ ಅಂದ್ರೆ ಅಷ್ಟು ಬ್ಯಾಲೆನ್ಸ್ ಇದೆ ಅವ್ರ ಹತ್ರ. ಸೊ ಇವರು ಎಲ್ಲ ಗೋಸ್ವಾಮಿಗಳಿಗೆ ಇವರಿಬ್ಬರು ಲೀಡರ್ ಆಗಿದ್ದಾರೆ. ಆಮೇಲೆ ಮುಂದೆ ಹೋಗ್ತಾ ಅವರಿಬ್ಬರು ಲೀಡರ್ ಆಗ್ತಾರೆ. ಸೊ ಅವರಿಬ್ಬರು ಭೇಟಿ ಆಗ್ತಿದ್ದಾರೆ. ಅವರು ನೋಡಿದ ಮೇಲೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಚೈತನ್ಯ ಮಹಾಪ್ರಭುಗಳು ಕೊಡ್ತಿದ್ದಾರೆ. ಈಗ ನಾವು ಬೃಂದಾವನೆಲ್ಲ ಹೋಗ್ತೀವಿ, ಎಲ್ಲ ನೀವು ಆವಾಗ ಏನು ಯಾತ್ರಾ ಹೋಗ್ತೀರಾ. ಈಗ ಹೋಗಿದ್ದೀರಲ್ಲ ವೃಂದಾವನ್, ಎಷ್ಟು ಜನರು ಹೋಗಿದ್ದೀರಲ್ಲ ಯಾತ್ರಾನಲ್ಲಿ? ಎಲ್ಲರೂ ಹೋಗಿದ್ದೀರ. ಅಲ್ಲಿ ಹೋಗಿ ಆನಂದವಾಗಿ ಎಲ್ಲ ಕಡೆನೂ ನೋಡ್ತಾ ಇದ್ದೀರಿ. ಇಲ್ಲಿ ಇದು ಕೃಷ್ಣರು ಇದು ಮಾಡ್ದ, ಇಲ್ಲಿ ಇದು ನೋಡಿ, ಇದು ಹೊರಳು. ಇದೆಲ್ಲ ನೀವು ಹೇಳಕ್ಕೆ ಕಾರಣ ಈ ಗೋಸ್ವಾಮಿಗಳು. ಅಷ್ಟು ವರ್ಷ ಕೃಷ್ಣರು ಬಂದಿದ್ದು ಎಷ್ಟು ವರ್ಷ ಹಿಂದೆ? 5,000 ವರ್ಷ ಹಿಂದೆ ಬಂದಿದ್ರು. ಇಲ್ಲಿ ನಾವು 5 ವರ್ಷ ಬಿಟ್ಟು ಈ ಕಡೆ ಬಂದ್ರೇನೆ ಹೆಂಗೆ ಹೋಗ್ಬೇಕು ಅಂತ ದಾರಿ ಕಾಣಿಸ್ತಾ ಇಲ್ಲ, ಎಲ್ಲ ಮಾರ್ಬಿಟ್ಟಿರುತ್ತೆ ಅಲ್ವಾ? ಆವಾಗ 5,000 ವರ್ಷ ಹಿಂದಿರೋ ಒಂದು ಜಾಗ ಹೆಂಗಿರುತ್ತೆ. ಇವಾಗ ನಿಮ್ಗೆ ಹೆಂಗೋ ಗೊತ್ತಾಗಿತ್ತು ಕೃಷ್ಣರು ಇಲ್ಲೇ ಇದು ಮಾಡಿದ್ರು, ಈ ಮರದನ್ನ ಇಲ್ಲಿ ಹೊಡೆದ್ರು, ಈ ಕಡೆ ಒರಳು ಮಾಡಿದ್ರು, ಈ ಕಡೆ ಈ ಲೀಲಾ ಮಾಡಿದ್ರು ಅಂತ ಹೆಂಗೆ ಗೊತ್ತಾಗತ್ತಂದ್ರೆ ಈ ಗೋಸ್ವಾಮಿಗಳು, ಈ ಇಬ್ರು ಸನಾತನ ಗೋಸ್ವಾಮಿ ಅಂಡ್ ರೂಪ ಗೋಸ್ವಾಮಿ, ಅವರಿಬ್ಬರು ಆ ಒಂದೊಂದು ಎಲ್ಲೆಲ್ಲಿ ಏನೇನು ಲೀಲೆಗಳು ನಡೆದಿದ್ದೋ ಅದನ್ನೆಲ್ಲ ಅವರು ಚೈತನ್ಯ ಮಹಾಪ್ರಭು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಹಿಂಗೆ ಮಾಡಬೇಕಪ್ಪ ನೀವಿಬ್ರು ಅಂತ ಹೇಳ್ಬಿಟ್ಟು. ಇವಾಗ ಅವರು ಹೋಗಿ ಒಂದೊಂದು ಜಾಗನ ನೋಡಿ ಅವ್ರು ಕಂಡಿಡಿದು ಅದನ್ನು ಮತ್ತೆ ಸ್ಥಾಪನೆ ಮಾಡಿದ್ರು. ಇವಾಗ ನಾವೆಲ್ಲ ಕೃಷ್ಣನ ಆ ಲೀಲೆಗಳನ್ನು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ಅಲ್ಲಿ ಹೋಗಿದಾಗ ಆ ಆನಂದ ಸಿಗ್ತಾ ಇದೆ. ಅದು ಇವರಿಬ್ಬರು ಇಲ್ಲದೆ ಇದ್ರೆ ನಮಗೆ ವೃಂದಾವನನೇ ಇಲ್ಲ ಅಂತ ಹೇಳ್ಬೋದು. ಸೊ ಇವರನ್ನ ಭೇಟಿಯಾಗಿದ್ರು. ಆಮೇಲೆ ಮತ್ತೆ ಇದಕ್ಕೆ ಮಧ್ಯೆ ಫಸ್ಟ್ ರಘುನಾಥ್ ದಾಸ್ ಗೋಸ್ವಾಮಿ ನೋಡಿದ ಮೇಲೆ ಮತ್ತೆ ಇರ್ನೆಯವರನ್ನ ಬಿಟ್ಟುಬಿಟ್ಟಿದ್ದಾರೆ. ಸೌತ್ ಇಂಡಿಯಾ ಯಾತ್ರಾ ಬಂದರು ಅಂತ ಹೇಳಿದ್ರಲ್ಲ, ದಕ್ಷಿಣ ಯಾತ್ರಾ ಆಗ ಬಂದಾಗ ಶ್ರೀರಂಗದಲ್ಲಿ ಅಲ್ಲಿ ಮೂಲಕ ಇದು ಪ್ರೀಸ್ಟ್ ಇದ್ದಾರಲ್ಲ, ಪೂಜಾರಿ, ಪ್ರೈಮರಿ ಪ್ರೀಸ್ಟ್ ಯಾರಿದ್ದಾರೋ ವೆಂಕಟ ಭಟ್ ಅಂತ ಅವ್ರ ಹೆಸರು. ಅವರು ಮನೆಯಲ್ಲಿ ಹೋಗಿ ಅವರಲ್ಲಿ ಇದ್ಕೊಂಡು ಅವರೊಂದು 3 ತಿಂಗಳು ಇದ್ರು. ಈ ನಮ್ಮ ಅದೇನು ಹೇಳೋದು ಚಾತುರ್ಮಾಸ್ಯ ಆ ಟೈಮ್ನಲ್ಲಿ ಅವರು ಅಲ್ಲಿ ಇದ್ರು. ಇಲ್ಲಿದ್ದಾಗ ಹೋಗಿದ್ದೀರಾ ಶ್ರೀರಂಗಂ? ಎಷ್ಟು ಜನರು ಹೋಗಿದ್ದಾರೆ ಅಲ್ಲಿ? ನೋಡಿದ್ದೀರಾ ಅವ್ರ ಪಾದ ಇರೋದು? ಈ ಹೊಸಾದ ದೊಡ್ಡ ಗೋಪುರ ಮಾಡಿದ್ದಾರೆ ನೋಡಿ, ಅದಕ್ಕೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಅವರ ಪಾದಗಳು ಅಲ್ಲಿ ಸ್ಥಾಪನೆ ಆಗಿದೆ. ಚೈತನ್ಯ ಮಹಾಪ್ರಭುಗಳು ಪಾದಗಳು ಸ್ಥಾಪನೆ ಆಗಿದ್ದಾರೆ, ನೋಡ್ಬೋದು. ಸೊ ಅಲ್ಲಿ ಹೋಗಿ ಇದ್ದಿದ್ರು. ಅಲ್ಲಿ ಇದ್ದಾಗ ಅವರು ಆ ಚೀಫ್ ಪ್ರೀಸ್ಟ್ ಅವರು ಗೋಪಾಲ ಭಟ್ಟ, ಅವ್ರ ಹೆಸರು ಗೋಪಾಲ ಭಟ್ಟ, ಚಿಕ್ಕ ಹುಡುಗ. ಆ ಹುಡುಗನು ಇವ್ರ ಜೊತೆ ನೋಡಿದಾಗ ಅವ್ರಿಗೇನೋ ಭಗವಂತನ ಮೇಲೆ ಜಾಸ್ತಿ ಇದ್ವಾಗಿ, ನಾನು ಇವಾಗಲೇ ನಿಮ್ಮ ಜೊತೆನೆ ಬಂದ್ಬಿಡ್ತೀನಿ. ಚಿಕ್ಕ ಹುಡುಗ, 5 ವರ್ಷ 6 ವರ್ಷ ಹುಡುಗ, ನಿಮ್ಮ ಜೊತೆನೆ ಬಂದ್ಬಿಡ್ತೀನಿ ಭಗವಂತ ಅಂತ ಅವ್ರಿಗೆ ಗೊತ್ತಾಗಿತ್ತು. ಭಗವಂತ ಅವ್ರ ದೃಷ್ಟಿ ಆಗಿದೆ, ಭಗವಂತನ ದೃಷ್ಟಿಯಲ್ಲೇ ಆಗಿದೆ ಅವ್ರಿಗೆ. ನೋಡ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಇಲ್ಲ ನೀನು ಇವಾಗ ಬರಂಗಿಲ್ಲ, ನಿಮ್ಮ ತಂದೆ ತಾಯಿ ಅವರ ಜೀವನ ಮುಗಿದ ಮೇಲೆ ನೀನು ನನ್ನ ಹತ್ರ ಬಂದು ಸೇರ್ಕೊ ಅಂತ ಹೇಳ್ಬಿಡ್ತಾರೆ, ಬೃಂದಾವನದಲ್ಲಿ ಬಂದು ಸೇರ್ಕೊ ಅಂತ ಹೇಳ್ಬಿಡ್ತಾರೆ. ಸೊ ಆವಾಗ 2ನೇ ಗೋಸ್ವಾಮಿ ನನಗೆ ಭೇಟಿಯಾಗಿದ್ದಾರೆ. ಫಸ್ಟ್ ಇವರು ರಘುನಾಥ್ ದಾಸ್ ಗೋಸ್ವಾಮಿ, 2ನೇವರು ಗೋಪಾಲ ಭಟ್ಟ ಗೋಸ್ವಾಮಿ, 3ನೇವ್ದು 4ನೇವ್ದು ಸನಾತನ ಗೋಸ್ವಾಮಿ ಆ್ಯಂಡ್ ರೂಪ ಗೋಸ್ವಾಮಿ. ಆಯಿತು, 4 ಆಯ್ತಲ್ವಾ? ಇವಾಗ 5ನೇವ್ದು. ಇವಾಗ ಚೈತನ್ಯ ಮಹಾಪ್ರಭು ಇದಕ್ಕೆಲ್ಲ ಮುಂಚೆ ಚಿಕ್ಕ ಹುಡುಗನಾಗಿ ಇದ್ದು ಅವರು ಈ ಸಂಕೀರ್ತನ ಮೂವ್ಮೆಂಟ್ ಶುರು ಮಾಡೋಕ್ಕೆ ಮುಂಚೆನೇ ತಪನ್ ಮಿಶ್ರಾ ಅಂತ ಒಬ್ಬರ ಹತ್ರ ಈ ಮೂವ್ಮೆಂಟ್ ಬಗ್ಗೆ ಅವ್ರು ಮುಂಚೆನೇ ಹೇಳ್ಬಿಟ್ಟಿದ್ದಾರೆ. ಆ ಜ್ಞಾನಿಯಾಗಿ ಇದ್ದಾಗನೇ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಸಂಕೀರ್ತನೆ ಮೂವ್ಮೆಂಟನ್ನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು, ನೀನು ಹೋಗಿ ಬೆನಾರಸ್ನಲ್ಲಿ ಇರೋ ಅಂತ ಹೇಳಿದ್ರು. ಬೆನಾರಸ್ ನಾನು ಹೇಳಿದ್ನಲ್ಲ, ಜ್ಞಾನಕ್ಕೆ ಮುಖ್ಯ ಜಾಗ, ಅಲ್ಲಿ ಎಲ್ಲ ಮಾಯವಾದ ಇರೋರು, ಅಲ್ಲಿ ಹೋಗಿ ನೀನು ಜೀವನ ಬಳಸು ಅಂತ ಹೇಳಿದ್ರು. ಇವರು ನಾನು ಹೆಂಗಲ್ಲಿ ಹೋಗೋದು, ಮಾಯವಾದಿಗಳ ಜೊತೆ ಹೋಗಿದ್ರೆ ನಾನು ಹೆಂಗೆ ಇರೋದು, ನೀನು ಹೋಗಿ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು
ಅದು ಅವರು ಈ ಒಂದು ಉದ್ದೇಶ ಕೊಟ್ಟು ಭಾಳ ವರ್ಷ ಆಗಿದ ಮೇಲೆ ಇವರು ಮತ್ತೆ ಅಲ್ಲಿ ಬನಾರಸ್ ಹೋಗ್ತಾರೆ. ಅಲ್ಲಿ ಹೋಗಿದ್ದಾಗ ಅವರ ಮನೆ ತಪನ್ ಮಿಶ್ರಾ ಹೋಗಿದಾಗ ಅವರು 5ನೇ ಗೋಸ್ವಾಮಿ, ದಟ್ ಈಸ್ ಇವತ್ತು ಗೋಸ್ವಾಮಿ ರಘುನಾಥ ಭಟ್ಟ ಗೋಸ್ವಾಮಿ ಅವರ ಹೆಸರು, ರಘುನಾಥ ಭಟ್ಟ ಗೋಸ್ವಾಮಿ. ಸೊ ಅವರು ಆಮೇಲೆ ಅವ್ರಿಗೆ ಭೇಟಿಯಾಗಿದ್ದಾಗ ಅವರು ಚೈತನ್ಯ ಮಹಾಪ್ರಭು ಹತ್ರ ಶರಣಾಗತಿಯಾಗಿ ಅವರೊಂದು ಗೋಸ್ವಾಮಿ ಆಗಿದ್ರು. ಆಮೇಲೆ ಕೊನೆಯಲ್ಲಿ ಜೀವ ಗೋಸ್ವಾಮಿ. ಸೊ ಜೀವ ಗೋಸ್ವಾಮಿ ಯಾರು ಅಂತ ಹೇಳಿದ್ರೆ 3ನೇ 4ನೇ ಸನಾತನ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ ಅವರ ಅಂಕಳದ ಕರೀತಾರೆ. ಅವರು ಅಂದರೆ ಮಾಮ ಅಂತ ಕರಿತೀವಿ, ಅಣ್ಣ ಮಹ ಅಂದರೆ ಅವರು ಇಬ್ಬರು ಬಿಟ್ಟು ಅವ್ರಿಗೆ ಅವ್ರ ಫ್ಯಾಮಿಲಿನಲ್ಲಿ ಇನ್ನೊಂದು ತಮ್ಮ ಇದ್ದರು, ಅವ್ರಿಗೆ ಅಣ್ಣ ಇದ್ದರು, ಅವರ ಮಹನವರು. ಸೊ ಅವರು ಕೂಡ ಒಂದ್ಸಲ ಚಿಕ್ಕ ಮಗುವಾಗಿದ್ದಾಗ, ಹಂಗಂದ್ರೆ 5 ವರ್ಷ ಕೂಡ ಇದ್ದಾಗ ಇವರು ಇಬ್ಬರು ಈ ಮುಸ್ಲಿಂ ರಾಜ ಹತ್ರ ಕೆಲಸ ಮಾಡಿದಾಗ ಚೈತನ್ಯ ಮಹಾಪ್ರಭುಗಳ ಭೇಟಿಯಾಗಿದ್ದಾಗ ಡೈರೆಕ್ಟಾಗಿ ಹೋಗಿ ನೋಡೋಕ್ಕಾಗಲ್ಲ ಅಷ್ಟು. ಅಂದರೆ ನೀನು ಮುಸ್ಲಿಂ ಹತ್ರ ಕೆಲಸ ಮಾಡ್ತಾ ಇದ್ದೀಯ, ನಿನ್ನೇನು ಸನ್ಯಾಸಿಗಳು ನೋಡಿ ಹಿಂದೂ ಜೊತೆ ನಿನ್ಗೇನು ಸಂಗಾತ ಅಂತ ಬರುತ್ತೆ. ಸೊ ಅವರು ಸೀಕ್ರೆಟ್ ಆಗಿ ಅವರನ್ನು ಹೋಗಿ ನೋಡ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ನೋಡಿ ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ, ಅವ್ರಿಗೇನು ಹೇಳ್ತೀರಿ ಸ್ವಲ್ಪ ಟೈಮ್ ಇರಿ ಆಮೇಲೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆ ಒಂದು ಭೇಟಿಯಾಗಿದ್ದಾಗ ಸೀಕ್ರೆಟ್ ಮೀಟಿಂಗ್, ಇವಾಗ ನಾವೆಲ್ಲ ನೋಡ್ತೀವಲ್ಲ ಎಷ್ಟೋ ಪಾಲಿಟಿಕ್ಸ್ನಲ್ಲೆಲ್ಲ ಸೀಕ್ರೆಟ್ ಮೀಟಿಂಗ್ ನಡೀತಾ ಇಲ್ಲ ಹೆಂಗೆಲ್ಲ ಅದೇ ಥರ ಮೀಟಿಂಗ್ ಇದು. ಆ ಮೀಟಿಂಗ್ನಲ್ಲಿ ಹೋಗಿದಾಗ ಇವರು ಚಿಕ್ಕ ಹುಡುಗನಾಗಿ ಚಿಕ್ಕ ಮಗುವಾಗಿದ್ದರು. ಅವರು ಕೂಡ ಹೆಂಗೋ ಅಲ್ಲಿ ಹೋಗಿ ಅವ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು ಚೈತನ್ಯ ಮಹಾಪ್ರಭು. ಸೊ ಬಟ್ ಅವರು ಡೈರೆಕ್ಟಾಗಿ ಚೈತನ್ಯ ಮಹಾಪ್ರಭು ಭೇಟಿ ಆಗಿದ ಥರ ಒಂದು ಚರಿತ್ರೆ ಇಲ್ಲ. ಬಟ್ ಕೆಲವು ಆಚಾರ್ಯರುಗಳು ಅವರು ಈ ಮೀಟಿಂಗ್ನಲ್ಲಿದ್ದಾಗ ಅವರು ಚಿಕ್ಕ ಹುಡುಗನಾಗಿದ್ರು ಅಂತ ಹೇಳ್ಬಿಟ್ಟು, ಅದಕ್ಕೇನಪ್ಪ ಈಗ ಅದಕ್ಕೇನು ಇಂಪಾರ್ಟೆನ್ಸ್ ಕೊಡ್ತಾ ಇದೆ? ಚಿಕ್ಕ ಮಗು ಎಷ್ಟೋ ಜನರು ನೋಡ್ತಿದ್ದಾರೆ, ಚಿಕ್ಕ ಮಗು ಕೈನಲ್ಲಿ ತರ್ತಾರೆ, ಅದಕ್ಕೆಲ್ಲ ಏನು ಇಂಪಾರ್ಟೆನ್ಸ್ ಮೀಟಿಂಗ್, ಅದ್ರೇನು ಮೀಟಿಂಗ್ ಅಂತ ಹೇಳ್ತಾ ಇದೆಯಾ? ಅದು ಚೈತನ್ಯ ಮಹಾಪ್ರಭುಗಳ ಅವರ ಶಕ್ತಿ ಬಗ್ಗೆ ಮಾತಾಡ್ತಾರೆ. ಒಂದು ಚಿಕ್ಕ ಮಗು ಕೂಡ ಚೈತನ್ಯ ಮಹಾಪ್ರಭುವಿಂದ ಆಕರ್ಷಣೆಯಾಗಿ ಅವರ ಜೀವನನ್ನೇ ಅವರು ಭಗವಂತನಿಗೆ ಅರ್ಪಣಿಸಿದರು ಅಂತ ಹೇಳ್ಬಿಟ್ಟಿರ್ತಾರೆ. ಸೊ ಹಂಗಾಗಿ 5 ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳು ಭೇಟಿಯಾಗಿ ಅಲ್ಲಿಂದ ಅವರೆಲ್ಲ ಅವರ ಜೀವನದ ಈ ಒಂದೊಂದು ಗೋಸ್ವಾಮಿನೂ ಸಾಧಾರಣ ವ್ಯಕ್ತಿ ಅಲ್ಲ. ಈ ಭಾರತ ದೇಶದಲ್ಲಿ ಎಷ್ಟೋ ಕೋಟಿ ಗ್ರಂಥಗಳಿದೆ. ಮೋಸ್ಟ್ ಕನ್ಫ್ಯೂಸ್ಡ್ ಅಂತ ಹೇಳಿದ್ರೆ ನಾವೇ ಆಧ್ಯಾತ್ಮಿಕ ರೀತಿಯಲ್ಲಿ. ಹೊರಗಡೆ ಇರೋವಾಗಲೂ ಸ್ಟ್ರೈಟ್ ಫಾರ್ವರ್ಡ್, ಅಪ್ಪ ಇದು ಜೀಸಸ್ ಭಗವಂತ ನೀನು ಫಾಲೋ ಮಾಡಬೇಕು, ಅಪ್ಪ ಮೊಹಮ್ಮದ್ ಭಗವಂತ ನೀ ಫಾಲೋ ಮಾಡಬೇಕು, ಅಪ್ಪ ಇದು. ಇಲ್ಲಿ ನಮಗೆ ಅಂದರೆ ಪೂರ್ತಿ ಕನ್ಫ್ಯೂಷನ್. ಯಾ ಕಡೆ ತಿರುಗಿರೇನು ಒಂದು ಭಗವಂತ, ಅದು ಬಗ್ಗೆ ಒಂದು ಗ್ರಂಥ, ಅದನ್ನಲ್ಲಿ ಏನೇನೋ ಕಾಂಪ್ಲಿಕೇಶನ್ಸ್. ಸೊ ಹಿಂಗೆ ಇದ್ದಾಗ ಇದನ್ನೆಲ್ಲ ಇದು ಮಾಡಿ ಅದರಲ್ಲಿರೋ ಸಾರಾಂಶ ಏನು ಅಂತ ಹೇಳೋದು, ಅಂದರೆ ಅದನ್ನು ಸ್ವಲ್ಪ ಕೂಡ ಅದರಿಂದ ಇರೋ ಅರ್ಥಗಳನ್ನ ಮಾರಿಸದೆ ಡೀಪ್ ಆಗಿ ಹೇಳೋದು ಅಂತ ಹೇಳ್ತಾರೆ. ಇದೆಲ್ಲ ನಾನು ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ರಿಸರ್ಚ್ ಮಾಡಿದ ಹೊರದೇಶ PhD ಮಾಡಿದವರು ಹೇಳ್ತಿದ್ದಾರೆ. ನಾನು ಹೇಳ್ತಾ ಇಲ್ಲ, ನಮ್ಮ ಇಸ್ಕಾನ್ ಅವ್ರು ಹೇಳ್ತಾ ಇದ್ದಿಲ್ಲ, ವೈಷ್ಣವ ಸಂಪ್ರದಾಯನ ಹೇಳ್ತಾ ಇದ್ದಿಲ್ಲ. ಪ್ಯೂರ್ಲಿ ಅಕಾಡೆಮಿಕ್ ಅಂದರೆ ಭೌತಿಕ ರೀತಿಯಾಗಿ ರಿಸರ್ಚ್ ಎಲ್ಲ ಮಾಡ್ತಿದ್ದಾರಲ್ಲ ಅವರೆಲ್ಲ ಹೇಳೋ ಒಂದು ವಾಕ್ಯ, ಒಂದು ಬುಕ್ ಒಂದು ಬರೆದಿದ್ದಾರೆ, ಚೆನ್ನಾಗಿದೆ. ಒಬ್ಬರು ಸ್ಟೀವನ್ ಸಮ್ವಾನ್, ಹೆಸರು ಮುಕ್ತೋಗಿತ್ತು, ಅವ್ರ ಹೆಸರು ಸ್ಟೀವನ್ ಸಮಥಿಂಗ್. ಅವರು ಈ ಡೀಪಾಗಿ ರಿಸರ್ಚ್ ಮಾಡಿ ಈ 6 ಗೋಸ್ವಾಮೀಸ್ ಬಗ್ಗೆ ಬರೆದಿದ್ದಾರೆ. ನಮ್ಮ ಹತ್ರ ಕೂಡ ಇರ್ಬೋದು, ಇಲ್ಲಿ ಇಲ್ಲದೆ ಇದ್ದರೆ ದೇವಸ್ಥಾನಲ್ಲಿ ಇರ್ಬೋದು. ದಟ್ ಇಸ್ ಯು ಕ್ಯಾನ್ ಕೀಪ್ ದಟ್ ಬುಕ್ ಹಿಯರ್, ಸ್ಮಾಲ್ ಬುಕ್. ಐ ಥಿಂಕ್ ಐ ಮೇ ಹ್ಯಾವ್ ಇಟ್, ಐ ಡಿಂಟ್ ಬ್ರಿಂಗ್. ಚಿಕ್ಕ ಬುಕ್ಕು ನೋಡಿ ನಮ್ಮ ದೇವಸ್ಥಾನ ಸಿಕ್ಕಿದ್ರೆ, ಯಾಕಂದರೆ ಗೋಸ್ವಾಮಿಗಳ ಬಗ್ಗೆ ಗೊತ್ತೇ ಇರಬೇಕು ನಮಗೆಲ್ಲ. ನಾನೀಗ ಮಾತಾಡ್ಸೋದಲ್ಲ ಆ ಬುಕ್ಕಿಂದ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಂಗಾಗಿ ಇವರೆಲ್ಲ ನಮಗೆ ಗ್ರಂಥಗಳು ಕೊಟ್ಟಿದ್ದಾರೆ, ಪ್ರಚಾರ ಮಾಡಿದ್ದಾರೆ, ಭಗವಂತನ ಲೀಲೆಗಳೆಲ್ಲ ನಡೆದಿದ್ದೆ. ಅವರೆಲ್ಲ ಒಂದು ದಿವಸ ಅಂತ ಹೇಳಿದ್ರೆ 22 ಗಂಟೆ ಸೇವೆ ಮಾಡ್ತಾ ಇದ್ದಾರೆ. 1.5 ಗಂಟೆ 2 ಗಂಟೆ ಊಟ ನಿದ್ರೆ ಮಿಕ್ಕಿರೋ ಎಲ್ಲ ಕೆಲಸ ಮಾಡ್ತಾರೆ. ಆ ಥರ ಅವರೆಲ್ಲ ಮಾಡಿ ಆಮೇಲೆ ನಮ್ಮ ಶ್ರೀಲ ಪ್ರಭುಪಾದರ್ ಅದನ್ನು ಬಳಸಿದರು. ಪ್ರಭುಪಾದರ್ನು 20 ಗಂಟೆ 22 ಗಂಟೆ ನಿದ್ದೆ ಮಾಡಿದ್ರೆ ಗ್ರಂಥಗಳು ಬರೋದು ನಮಗೆಲ್ಲ ಕೊಟ್ಟಿದ್ದಾರೆ. ನಾವು ಇದನ್ನು ಓದಿಸ್ಬೇಕು. ಅದನ್ನು ಓದಿ ಸುಮ್ಮನೆ ಓದು ಜ್ಞಾನಕ್ಕಲ್ಲ, ಓದೋದು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದ್ಗಡೆ ಹೋಗಿ ಎಲ್ಲಿ ತಲುಪಬೇಕು, ವೇರ್ ವಿ ಶುಡ್ ರೀಚ್
ಗೋಲೋಕ ವೃಂದಾವನ್, ವೈಕುಂಠ ಕೂಡ ಇಲ್ಲ. ನಮ್ಮ ಲಕ್ಷ್ಯ ಗೋಲೋಕ ವೃಂದಾವನ್. ಸೊ ಬಟ್ ಇದು ಈ ಒಂದು ಜೀವನದಲ್ಲೇ ಸಾಧ್ಯ. ಆ ಗ್ಯಾರಂಟಿ ಯಾರು ಕೊಟ್ಟಿಲ್ಲ, ಪ್ರಭುಪಾದರು ಆ ಗ್ಯಾರಂಟಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಈ ಒಂದು 6 ಗೋಸ್ವಾಮಿ, ಚೈತನ್ಯ ಮಹಾಪ್ರಭುಗಳು, ಕೃಷ್ಣನೇ ಬೇರೆ ಯಾರು ಅಲ್ಲ. ಎಲ್ಲ 500 ವರ್ಷ ಹಿಂದೆ ಬಂದು ಚೈತನ್ಯ ಮಹಾಪ್ರಭುಗಳು, ಆಮೇಲೆ ಗೋಸ್ವಾಮಿಗಳೆಲ್ಲ ಅದರಿಂದ ಒಂದು 10-15 ವರ್ಷದಲ್ಲಿ ಬಂದು, ಆಮೇಲೆ ಪ್ರಭುಪಾದರು 100 ವರ್ಷ ಹಿಂದೆ ಬಂದು ಎಲ್ಲ ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ನಾವು ಈ ಒಂದು ಜೀವನದಲ್ಲಿ ಸ್ವಲ್ಪ ಬಳಸಬೇಕು, ಈ ಆಧ್ಯಾತ್ಮಿಕ ಜೀವನದಲ್ಲಿ ವಾಪಸ್. ಅಲ್ಲಿ ಹೋಗಿ ಗೋಲೋಕ ವೃಂದಾವನಲ್ಲಿ ಇದೇ ಕ್ಲಾಸ್, ಆವಾಗ ಇನ್ನೂ ಆನಂದವಾಗಿರುತ್ತೆ. ಇವಾಗ ನಿದ್ರೆ ಬರ್ತಾ ಇದೆ, ಇಲ್ಲ ಉಣ್ಣು ಪ್ರಸಾದ ಕೊಡೋಕ್ಕೆ ಟೈಮ್ ಯಾವಾಗ, ಅದನ್ನು ಅಭಿಷೇಕ ಬೇರೆ ಹೇಳ್ತಿದ್ದಾರಲ್ಲ, ಬೆಳಿಗ್ಗೆ ಯಾವಾಗ 8 ಗಂಟೆ ನಾವು ಪ್ರಸಾದ ಆಗ್ಬಿಡುತ್ತೆ, ಆಫೀಸ್ ಹೋಗ್ಬಿಡ್ತೀವಿ, ಇವತ್ತು 10 ಗಂಟೆ ಆಗ್ಬಿಡತ್ತೆ ಅಂತ ಯೋಚನೆ ಇರಲ್ಲ. ಅಲ್ಲಿ ಈ ಥರ ಇರಲ್ಲ, ನೀವು ಇರಲ್ಲ, ನನಗೆ ಇದೆ, ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಹೇಳಿದ್ರು. ಯಾವಾಗ ಮದನ್ ಮೋಹನ್ 9:15ಗೆ ಪ್ರಸಾದ ಕೊಟ್ಬಿಡ್ತಾರೆ, ಇವತ್ತು ಲೇಟ್ ಆಗತ್ತಲ್ಲ. ನಾನು ಬರುವಾಗ ಹೇಳ್ತಾ ಇದ್ದೆ, ಅದನ್ನು ಹೇಳ್ತಿದ್ದೆ, ನಿಮ್ಮನ್ನ ಭಯ ಹೇಳ್ತಲ್ಲ. ಸೊ ಅದೆಲ್ಲ ಇದೆ. ಸೊ ಬಟ್ ನಾವು ಗೋಲೋಕ ವೃಂದಾವನ ಹೋಗಿದರೆ ನಮ್ಗೆ ಸುಖ, ಅದು ನಮ್ಗೆ ಆಗಲೇ ಆಗತ್ತೆ, ಅದೊಂದು ಗ್ಯಾರಂಟಿ ನಮ್ಗೆ ಪ್ರಭುಪಾದರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಲ್ಲಿಸ್ತೀನಿ ಪ್ರಭು. ಇದು ಈ ಬ್ರೇಕ್ ಆಗಿದ ಮೇಲೆ ಈ ಒಂದು ಉತ್ಸವ ನೋಡೋಣ. ಹರೇ ಕೃಷ್ಣ.